ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೀತಿದೆ ಮತ್ತು ಯಾವೆಲ್ಲ ನಿರ್ಧಾರಗಳನ್ನು ಭಾಗ್ಯ ತೆಗೆದುಕೊಂಡಿದ್ದಾಳೆ ಎಂಬುದನ್ನು ತಿಳಿಸಿಕೊಡುವ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಭಾಗ್ಯನಿಗೆ ಎಲ್ಲ ರೀತಿಯ ತಾಂಡವ್ ಮತ್ತು ಶ್ರೇಷ್ಠ ನಡುವಿನ ಸಂಬಂಧದ ಗುಟ್ಟು ರಟ್ಟಾಗಿದೆ ಸ್ನೇಹಿತರೆ. ಇದೇ ವಿಚಾರವಾಗಿ ಸುಮಾರು ದಿನಗಳಿಂದ ಒಂದು ಸಸ್ಪೆನ್ಸನ್ನು ಕಾಪಾಡಿಕೊಂಡು ಬಂದಿದ್ದಂತಹ ಈಗಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತಂಡ ಇದನ್ನು ಈಗಾಗಲೇ ರಿವೀಲ್ ಮಾಡುವ ಮೂಲಕ ಪ್ರೇಕ್ಷಕರಿಗೆ ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ಈ ವಿಚಾರದಲ್ಲಿ ತುಂಬಾ ಮುಂದೆ ಹೋಗಿರುವ ಈ ಧಾರಾವಾಹಿಯ ತಂಡ ಭಾಗ್ಯಲಕ್ಷ್ಮಿಯ ವಿಚಾರದಲ್ಲಿ ಅವಳಿಗೆ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ಮತ್ತು ಆ ಸಂದರ್ಭವನ್ನು ಸೃಷ್ಟಿ ಮಾಡಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಸ್ನೇಹಿತರೆ, ಭಾಗ್ಯನ ವಿಚಾರವಾಗಿ ಅವರ ಅತ್ತೆ ಕುಸುಮ ಇದೇ ವಿಚಾರವು ಅವಳಿಗೆ ತಿಳಿಯಬಾರದು, ಅವಳಿಗೆ ತಿಳಿದರೆ ಅವರ ಸಂಸಾರವು ಕೂಡ ಹಾಳಾಗುತ್ತದೆ ಮತ್ತು ಎಂದಿನಂತೆ ಭಾಗ್ಯ ನಮ್ಮ ಜೊತೆ ಇರಲು ಇಷ್ಟಪಡುವುದಿಲ್ಲ ಮತ್ತು ಅವರ ಸಂಸಾರ ಬೀದಿಗೆ ಬರುತ್ತದೆ ಮತ್ತು 4 ಜನರು 4 ರೀತಿಯ ಮಾತುಗಳನ್ನಾಡುತ್ತಾರೆ ಮತ್ತು ಅವರ ಎದುರು ನಾವು ತಲೆ ತಗ್ಗಿಸುವಂತಾಗುತ್ತದೆ. ಈ ವಿಷಯ ಯಾವುದೇ ಕಾರಣಕ್ಕೂ ಕೂಡ ಅವಳಿಗೆ ತಿಳಿಯುವ ಅಗತ್ಯವಿಲ್ಲ. ಅಂಥ ಅಗತ್ಯ ಬಂದರೆ ಅದನ್ನು ಸರಿ ಮಾಡಲು ನಾನು ಮುಂದೆ ಬರುತ್ತೇನೆ ಅಂತ ಸದಾ ಹೇಳುತ್ತಲೇ ಇದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಹೊರಡುವ ಸಮಯದಲ್ಲಿ ಬಂದಿರುವಂತಹ ಬಾಬಾ ಹೇಳಿದ್ದು ಸತ್ಯ ಆಗಿದೆ. ಅದೇನಪ್ಪ ಅಂದರೆ, ಈಗಾಗಲೇ ಸೆರಿಗೆಗೆ ಕಟ್ಟಿಕೊಂಡಿರುವ ಕೆಂಡ ಎಲ್ಲವನ್ನ ಸುಡುತ್ತದೆ ಮತ್ತು ಇವಾಗ ಇರುವಂತಹ ಒಂದು ಗುಟ್ಟು ಎಲ್ಲರೆದುರು ಬಯಲಾಗುವ ಎಲ್ಲ ಸಾಧ್ಯತೆಗಳಿವೆ ಎಂದು ಹೇಳಿದ್ದು ಕುಸುಮಗೆ ಆಘಾತವನ್ನು ಉಂಟು ಮಾಡಿತು. ಇದರ ಜೊತೆಗೆ ಅದೇ ಸಂದರ್ಭದಲ್ಲಿ ಕುಸುಮನ ಗಂಡ ಅವರನ್ನು ಭಾಗ್ಯಳನ್ನು ಹೊರಗಡೆಗೆ ಅಂದರೆ ಹೋಟೆಲ್ ಕೆಲಸದ ನಿಮಿತ್ತ ಕಳಿಸಿದ್ದು ವಿಶೇಷವಾಗಿತ್ತು ಸ್ನೇಹಿತರೆ. ಮತ್ತು ಇದೇ ವಿಚಾರದಲ್ಲಿ ಅವರಿಗೆ ಬಂದಿದ್ದಂಥ ಗಿಫ್ಟನ್ನು ಕದ್ದು ತಾಂಡವ್ ಕೂಡ ಶ್ರೇಷ್ಠನ ಜೊತೆಯಲ್ಲಿ ಪಾರ್ಟಿಗೆ ಹೋಗಿದ್ದು ಮತ್ತು ಪಾರ್ಟಿಯಲ್ಲಿ ಎಲ್ಲ ರೀತಿಯ ಅವರ ನಡುವಿನ ಸಂಬಂಧಗಳು ಈಗಾಗಲೇ ಈ ವಿಚಾರದಲ್ಲಿ ತಾಂಡವ್ ಕುಡಿದ ಅಮಲಿನಲ್ಲಿ ಎಲ್ಲವನ್ನ ಹೇಳುವ ಸಂದರ್ಭವನ್ನು ನೋಡಿರುವಂತಹ ಭಾಗ್ಯ ಮುಂದಿನ ನಡೆಯಲ್ಲಿ ಯಾವೆಲ್ಲ ರೀತಿಯ ಆಯಾಮಗಳನ್ನು ಈ ಧಾರಾವಾಹಿಯ ತಂಡ ಸೃಷ್ಟಿ ಮಾಡಬಹುದು ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಅದರ ಜೊತೆಗೆ ಈಗಾಗಲೇ ಒಂದು ಸಂಸಾರದಲ್ಲಿ ತೂಗಿಕೊಂಡು ಹೋಗುತ್ತಿರುವಂತಹ ಭಾಗ್ಯನ ಮನಸ್ಸು ಯಾವೆಲ್ಲ ರೀತಿಯ ಬದಲಾವಣೆಗೆ ಒಗ್ಗಿಕೊಳ್ಳುತ್ತದೆ ಎಂಬುದನ್ನು ನಾವು ಈ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಬಹುದು. ಅದರ ಭಾಗ್ಯ ತನ್ನ ಗಂಡ ತಾಂಡವ್ನ ವಿಚಾರದಲ್ಲಿ ಅವನ ಖುಷಿ ಸಂತೋಷಕ್ಕಾಗಿ ಅವನನ್ನು ಬಿಟ್ಟು ಕೊಡ್ತಾಳ ಅಥವಾ ಇದೇ ವಿಚಾರದಲ್ಲಿ ಶ್ರೇಷ್ಠನ ಅವಾಯ್ಡ್ ಮಾಡಲು ಯಾವೆಲ್ಲ ರೀತಿಯ ಮುಂದಿನ ಪ್ಲ್ಯಾನ್ಗಳನ್ನು ರೂಪಿಸುತ್ತಾಳೆ ಮತ್ತು ಅವರ ಸಂಬಂಧದಲ್ಲಿ ಹಾಗೂ ಕುಟುಂಬದಲ್ಲಿ ಬೀಸಿರುವಂಥ ಒಂದು ಬಿರುಗಾಳಿಯನ್ನು ತಡೆಯಲು ಯಾವೆಲ್ಲ ರೀತಿ ಕುಸುಮ ಮತ್ತು ಅವರ ಪೂಜಾ ಮತ್ತು ಸುಂದ್ರಿ ಯಾವೆಲ್ಲ ಪಾತ್ರಗಳನ್ನು ನಿಭಾಯಿಸುತ್ತಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಹಾಗೂ ಮತ್ತು ಶ್ರೇಷ್ಠ ಮತ್ತು ತಾಂಡವನ ನಡುವಿನ ಮದುವೆ ಮತ್ತೊಮ್ಮೆ ಆಗುತ್ತದಾ ಅಥವಾ ಈ ಮದುವೆಯನ್ನು ತಡೆಯಲು ಮತ್ತೆಲ್ಲ ಯಾವೆಲ್ಲ ರೀತಿಯ ಪ್ಲ್ಯಾನ್ಗಳನ್ನು ರೂಪಿಸ್ಕೊಳ್ತಾರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ರೀತಿಯ ಆಯಾಮಗಳನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಹಾಗೆ ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.